ಹಾಯ್ ಹಲೋ ಎಲ್ಲ ಡಿ ಸಿ ಟಿ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಡಿ ಸಿ ಟಿಗೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ಡಿ ಸಿ ಟಿ ಎಕ್ಸಾಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತಂದರೆ ಏನು ಮಾಡಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ನಾನು ನನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಒಂದಷ್ಟು ವೀಡಿಯೋಗಳನ್ನ ಹಾಕಿರ್ತೀನಿ. ನಾನು ನನ್ನ ಡಿ ಸಿ ಟಿ ಎಕ್ಸಾಮ್ ಬರೆಯೋಕ್ಕೂ ಮುಂಚೆ ಈ ವಿಡಿಯೋಸ್ನ ನೋಡ್ಕೊಂಡು ಹೋಗಿದ್ದೆ. ನಮಗೇನಾದರೂ ಆನ್ಸರ್ ಗೊತ್ತಿಲ್ಲ ಅಂತಂದರೆ ಏನು ಮಾಡಬೇಕು ಅಂತ ಇರುತ್ತೆ. ಸೊ ಒಂದೊಂದು ಕ್ವಶನ್ಗೆ ಏನಂತ ಇರುತ್ತೆ ಅಂತಂದರೆ ಆಲ್ ಆಫ್ ದಿ ಅಬೋ, ನನ್ ಆಫ್ ದಿ ಅಬೋ ಅಂತ ಇರುತ್ತೆ. ಸೊ 80% to 90% ಆಫ್ ದ ಚಾನ್ಸಸ್ ಅದೇ ಆನ್ಸರ್ ಆಗಿರುತ್ತೆ. ಸೊ ಇದೇ ಥರ ಹಲವಾರು ಟಿಪ್ಸ್ಗಳಿದೆ MCQ ಸಾಲ್ವಿಂಗಲ್ಲಿ. ಸೊ ಈ ಥರ ಟಿಪ್ಸ್ಗಳನ್ನ ನೀವು ಬೇಕು ಅಂತ ನಾನು ನನ್ನ ಡಿ ಸಿ ಟಿ ಎಕ್ಸಾಮ್ ಹೋಗೋಕ್ಕೂ ಮುಂಚೆ ಯಾವ್ಯಾವ ವೀಡಿಯೋಸ್ನ ನೋಡಿದೆ ಆ ವೀಡಿಯೋಸ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಪ್ರತಿಯೊಬ್ಬರು ಕೂಡ ಆ ವಿಡಿಯೋಸ್ನ ನೋಡಿ ಏನಾದರೂ ಆನ್ಸರ್ ಗೊತ್ತಿಲ್ಲ ಅಂತಂದರೆ ಏನು ಮಾಡಬೇಕು ಅಂತ ಪ್ರತಿಯೊಂದು ಟಿಪ್ಸ್ಗಳನ್ನು ಕೂಡ ಅಲ್ಲಿ ಹೇಳ್ತಾ ಹೋಗ್ತಾರೆ. ಈ ವಿಡಿಯೋಯಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಕೂಡ ಇಲ್ಲಿ ನಾನು ಒಂದು 3 ವೀಡಿಯೋಸ್ನ ಹಾಕಿರ್ತೀನಿ. ಆ 3 ವೀಡಿಯೋಸ್ನು ಕೂಡ ನೋಡ್ಕೊಂಡು ಹೋಗಿ. ಸೊ ನಾನು 100% ಅವ್ರು ಹೇಳಿದ್ದೆ ನಿಜ ಅಂತ ನಾನು ಹೇಳ್ತಿಲ್ಲ. ಸೊ ಮ್ಯಾಕ್ಸಿಮಮ್ ಒಂದು 50 to 60% ಅದೇ ಆನ್ಸರ್ ಆಗಿರುತ್ತೆ. ಇನ್ನು 40% ಏನೂ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಕೂಡ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಇದ್ದಾಗ ಆ ಟಿಪ್ಸ್ನ ಫಾಲೋ ಮಾಡಿ. ರ್ಯಾಂಡಮಾಗಿ ಮಾರ್ಕ್ ಹಾಕೋ ಬದಲು ಅವ್ರು ಹೇಳೋ ಅಂಥ ಟಿಪ್ಸ್ ಮೇಲೆ ನೀವು ಮಾರ್ಕ್ ಹಾಕಿದ್ರೆ ಅಟ್ಲೀಸ್ಟ್ ಆನ್ಸರ್ ಕರೆಕ್ಟ್ ಆಗಿರ್ಬೋದು ಅಲ್ವಾ. ನಾನು ಕೂಡ ವೀಡಿಯೋಸ್ನ ನೋಡ್ಕೊಂಡು ಹೋಗಿದೆ. ಬಟ್ ನಾನು ನಿಮ್ಗೆ ಹಳೆ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ, ನನಗೆ ಟೈಮೇ ಸಾಕಾಗಿಲ್ಲ. 15 ಕ್ವಶನ್ಸ್ ನನಗೆ ಗೊತ್ತೇ ಇಲ್ಲ ಆನ್ಸರ್. ಸೊ ಈ ಟ್ರಿಕ್ಸ್ಗಳನ್ನ ಉಪಯೋಗಿಸ್ಕೋಣ ಅಂತ ಇದ್ದರೆ ನೋಡಿದ್ರೆ ಟೈಮೇ ಆಗೋಗಿತ್ತು. ಸೊ ರ್ಯಾಂಡಮಾಗಿ 15 ಕ್ವಶನ್ಗೆ ಏನೇನೋ ಹಾಕಿ ಬಂದಿದ್ದೆ. ಆದಷ್ಟು ಕೂಡ ಟೈಮ್ನ ಮ್ಯಾನೇಜ್ ಮಾಡಿ, ನಾನು ಹೇಳೋದೊಂದು ಇಷ್ಟೇ, ಆದಷ್ಟು ಕೂಡ ಟೈಮ್ನ ಮ್ಯಾನೇಜ್ ಮಾಡಿ. ಇನ್ನು 15 ಮಿನಿಟ್ಸ್ ಇದೆ ಅಂತ ಅಂದಾಗ ಈ ಥರ ಟ್ರಿಪ್ಸ್ಗಳನ್ನ ಯೂಸ್ ಮಾಡಿ. ಸೊ ಎಲ್ಲ ಡಿ ಸಿ ಟಿ ಸ್ಟೂಡೆಂಟ್ಸ್ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಸೊ ನನಗಂತೂ ಈ ವರ್ಷ ತುಂಬ ಖುಷಿಯಾಗಿದೆ. ಯಾಕಂತಂದರೆ ನೀವು ಮಾಡ್ತಿರೋ ಒಂದೊಂದು ಕಮೆಂಟಿಂದನೂ ಕೂಡ ನನಗೆ ಹ್ಯಾಪಿ ಆಗಿದೆ. ಸೊ ನನಗೆ ಇನ್ನೂ ವೀಡಿಯೋಸ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಸೊ ನಾನು ನಿಮಗೆ ಟಿಲ್ ನಿಮ್ಮ ಕಾಲೇಜ್ ಸೀಟ್ ಸಿಕ್ಕಿ ನಮ್ಮ ಇಂಜಿನಿಯರಿಂಗಲ್ಲಿ ಹೋಗೋಕ್ಕೂ ಮುಂಚೆ ನೀವು ಏನೇನು ಕಲ್ತ್ಕೊಂಡು ಹೋಗಬೇಕು, ಏನಿಗೆ ಈಸಿ ಮಾಡ್ಕೋಬೇಕು ಒಂದು ವೀಡಿಯೋನೂ ಕೂಡ ನಾನು ಮಾಡ್ತೀನಿ. ಆದಷ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ. ಸೊ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋಸ್ನ ಮಾಡ್ತಿರ್ತೀನಿ. ನನಗಂತೂ ತುಂಬಾ ಖುಷಿಯಾಗಿದೆ ನಿಮ್ಮ ಕಮೆಂಟ್ಸ್ನೆಲ್ಲ ಓದಿದಾಗ. ನನಗೆ ಒಂಥರ ತುಂಬ ಖುಷಿಯಾಗಿದೆ. ಸೊ ಇದಕ್ಕಿಂತ ಏನು ಬೇಕಲ್ವಾ. ಸೊ ನಾನು ಹಾಕಿರೋ ಎಫರ್ಟು ಆ್ಯಂಡ್ ನಾನು ನನ್ನ ವೀಡಿಯೋಸ್ನ ಮಾಡಿ ಸೊ ಒಂದು 2-3 hours ಎಡಿಟಿಂಗ್ ಎಲ್ಲ ಮಾಡಿ ಅದನ್ನು ಅಪ್ಲೋಡ್ ಮಾಡೋ ತನಕ ತುಂಬ ಟೈಮ್ ಇಡುತ್ತೆ. ಸೊ ನನ್ನ